ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಲಬಿದಳು ಕಲ್ಮರ ಕರಗುವಂತೆ ಲಕ್ಷ್ಮೀಶ ಕವಿ ಬರೆದಿರುವಂಥ ಒಂದು ಪದ್ಯ. ಇದನ್ನು ಜೈಮಿನಿ ಭಾರತದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಮುಂದುವರೆದ ಭಾಗವನ್ನು ಹೊಸಗನ್ನಡದ ಸಾರಾಂಶವನ್ನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಪ್ರಥಮ PUC ಓದುತ್ತಿರುವಂಥ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನನ್ನ ಸಹೃದಯ ಬಂಧುಗಳೇ. ಕೊನೆಗೂ ಲಕ್ಷ್ಮಣನು ಸೀತೆಗೆ ಅವಳನ್ನು ಕಾಡಿಗೆ ಕರೆತಂದುದರ ಕಾರಣವನ್ನು ಕಷ್ಟದಿಂದ ಹೇಳುವನು. ಅವನು, ಸೀತಾದೇವಿಯೇ, ನಿನ್ನನ್ನು ಕಾಡಿಗೆ ಕರೆತಂದುದು ಏಕೆಂದು ಇದುವರೆಗೂ ನಾನು ಹೇಳಲಿಲ್ಲ. ರಾಮನ ಮೇಲೆ ಒಂದು ಅಪವಾದ ಬಂದು ಎರಗಿದ ಕಾರಣದಿಂದ ಶ್ರೀರಾಮನು ನಿನ್ನನ್ನು ಪರಿತ್ಯಾಗ ಮಾಡಲು ನಿರ್ಧರಿಸಿದ್ದಾನೆ, ಅಂದರೆ ಬಿಟ್ಟು ಬಿಡಲು. ಆದ್ದರಿಂದಲೇ ಅವನು ನಿನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞೆ ಮಾಡಿದ್ದಾನೆ. ನಾನು ಶ್ರೀರಾಮ ಪ್ರಭುವಿನ ಆಜ್ಞೆಯನ್ನು ಮೀರಲಾಗದೆ ನಿನ್ನನ್ನು ಈ ಮಹಾರಣ್ಯಕ್ಕೆ ಕರೆತಂದಿದ್ದೇನೆ. ಇನ್ನು ಇಲ್ಲಿಂದ ನೀನು ಎಲ್ಲಿಗಾದರೂ ತೆರಳಬಹುದು ಎಂದು ನುಡಿದ ಲಕ್ಷ್ಮಣನು ಕಣ್ತುಂಬಿಕೊಂಡು ದುಃಖಭರಿತನಾಗಿ ನಿಂತನು. ಲಕ್ಷ್ಮಣನು ಹೇಳಿದ ಮಾತುಗಳನ್ನು ಕೇಳಿದ ಕ್ಷಣ ಸೀತೆಗಾದ ಆಘಾತವನ್ನು ಕವಿ ಈ ಪದ್ಯದಲ್ಲಿ ವಿವರಿಸಿದ್ದಾನೆ. ಶ್ರೀರಾಮನು ತನ್ನನ್ನು ತ್ಯಜಿಸಿರುವನು ಎಂದು ಲಕ್ಷ್ಮಣನು ಹೇಳಿದ ಕ್ಷಣ ಸೀತೆಗೆ ಸಹಿಸಲು ಅಸಾಧ್ಯವಾದ ದುಃಖವಾಯಿತು. ಭೀಕರ ಬಿರುಗಾಳಿ ಬೀಸಿದಾಗ ಗೊನೆ ಬಿಟ್ಟ ಬಾಳೆಯ ಗಿಡ ಕಂಪಿಸಿ ದಢಾರನೆ ನೆಲಕ್ಕುರುಳಿ ಬೀಳುವುದು ಹಾಗೆ ಸೀತೆಯು ಕುಸಿದು ಬಿದ್ದಳಂತೆ. ಮೂರ್ಛೆ ತಪ್ಪಿ ಬಿದ್ದ ಸೀತೆಗಾಗಿ ಮರುಗುತ್ತಾ ಕಣ್ಣೀರು ಸುರಿಸುತ್ತಾ ಲಕ್ಷ್ಮಣನು ಕಾಡಿನಲ್ಲಿದ್ದ ದೊಡ್ಡದೊಂದು ಎಲೆಯನ್ನು ತಂದು ಕೊಡೆಯಂತೆ ಹಿಡಿದು ನೆರಳನ್ನು ಒದಗಿಸಿದನು. ತಾನು ಒದಗಿದ್ದ ಅಂಗವಸ್ತ್ರದ ತುದಿಯಿಂದ ಗಾಳಿಯನ್ನು ಬೀಸಿದನು. ರಾಮನ ಸೇವೆ ಈ ರೀತಿ ಸಂದಿತೆ ಎಂದು ದುಃಖಿಸಿದನು. ಈ ಪದ್ಯದಲ್ಲಿ ಮೂರ್ಛೆಯಿಂದ ಇದ್ದ ಸೀತೆಯು ರೋಧಿಸಿದ ಬಗೆಯನ್ನು ಕವಿ ಲಕ್ಷ್ಮೀಶ ಚಿತ್ರಿಸಿದ್ದಾನೆ. ಸೀತೆಯು, ರಘುರಾಮನು ನನ್ನನ್ನು ಬಿಟ್ಟು ಬಿಟ್ಟನೆ, ಅಯ್ಯೋ ಇನ್ನಾತ ನನ್ನನ್ನು ಮುಟ್ಟುವುದಿಲ್ಲವೇ? ಇದುವರೆಗೆ ನಮ್ಮಿಬ್ಬರ ಸಂಬಂಧ ಪ್ರಸಿದ್ಧವಾಗಿತ್ತು, ಅದಕ್ಕೆ ಶ್ರೀರಾಮನು ಸಂಚಕಾರವನ್ನು ತಂದನೆ. ಎಲೆ ಲಕ್ಷ್ಮಣನೇ, ಈ ಭೀಕರವಾದ ಕಾಡಿನಲ್ಲಿ ಬಿಟ್ಟು ಬಾ ಎಂದು ಶ್ರೀರಾಮನು ನಿನಗೆ ಆದೇಶಿಸಿದನೆ. ಅಯ್ಯೋ, ಅವನ ಕಣ್ಣು ಕೂಡಾಯಿತೇನು? ಮನೋವಲ್ಲಭನನ್ನು ಅಗಲಿ ಈ ಕಾಡಿನಲ್ಲಿ ಪಿಶಾಚಿಯಂತೆ ಒಬ್ಬಳೇ ಹೇಗಿರಲಿ? ಅಯ್ಯೋ, ನಾನು ಕೆಟ್ಟೆನಲ್ಲ ಎಂದು ಅತಿಯಾದ ದುಃಖದಿಂದ ಮರುಗಿದಳು ಎಂದು ಲಕ್ಷ್ಮೀಶ ಕವಿಯು ಸೀತೆಯ ದುಃಖವನ್ನು ವರ್ಣಿಸಿದ್ದಾನೆ. ಮುಂದೆ ಸೀತೆಯು ಶ್ರೀರಾಮನೊಡನೆ ಮದುವೆಯಾದ ಬಳಿಕ ತಾನು ಅನುಭವಿಸಿದ ಸುಖ ದುಃಖಗಳನ್ನು ಈ ಮೇಲಿನ ಪದ್ಯದಲ್ಲಿ ಸ್ಮರಿಸಿಕೊಳ್ತಾ ಇದ್ದಾಳೆ. ತನ್ನನ್ನು ಎಂತಹ ಸಂದರ್ಭದಲ್ಲಿಯೂ ತುಂಬ ಪ್ರೀತಿಯಿಂದ ನೋಡಿಕೊಂಡಿರುವ ಶ್ರೀರಾಮನು ಈಗೇಕೆ ಕಠಿಣವಾಗಿ ವರ್ತಿಸಿದನು ಎಂಬ ಆಶ್ಚರ್ಯ ಅವಳಿಗೆ. ಅಂದು ಶ್ರೀರಾಮನು ಕೌಶಿಕ ಮುನಿಗಳೊಡನೆ ಮಿಥಿಲಾಪುರಕ್ಕೆ ಒಂದು ಜನಕರಾಜನಿಟ್ಟಿದ್ದ ಬಣದಲ್ಲಿ ಗೆದ್ದನು. ಶಿವಧನಸ್ಸನ್ನು ಮುರಿದು ಶೌರ್ಯವನ್ನು ತೋರಿ ಸೀತೆಯದನ್ನು ತನ್ನನ್ನು ಒರೆಸಿದನು. ಅಂದಿನಿಂದ ಸೀತೆಯೊಡನೆ ಶ್ರೀರಾಮನು ಆನಂದದ ಕ್ಷಣಗಳನ್ನೇ ಕಳೆದಿರುವನು. ರಾವಣನು ಸೀತೆಯನ್ನು ಅಪಹರಿಸಿದಾಗಲೂ ಸೀತೆಯ ಅಗಲುವಿಕೆಯಿಂದಾದ ದುಃಖಿತಗೊಂಡಿದ್ದ ಶ್ರೀರಾಮನು ಸೀತೆಯನ್ನು ಹಿಂಪಡೆಯಲು ವಾನರ ಸೈನ್ಯವನ್ನು ಕಟ್ಟಿಕೊಂಡು ಲಂಕೆಗೆ ಸಮುದ್ರ ಸೇತುವೆಯನ್ನು ನಿರ್ಮಿಸಿ ರಾವಣಾದಿ ದೈತ್ಯರನ್ನು ಕೊಂದು ಸೀತೆಯನ್ನು ಕಾಪಾಡಿದನು. ಅಂತ ಅಗ್ನಿ ಪರೀಕ್ಷೆಗೊಡ್ಡಿ ತನ್ನ ಹೆಂಡತಿ ಪರಿಶುದ್ಧಳು ಎಂಬುದನ್ನು ಖಚಿತಪಡಿಸಿಕೊಂಡನು. ಇಷ್ಟೆಲ್ಲ ಮುಗಿದು ಇದೀಗ ಶ್ರೀರಾಮನಿಗೆ ತನ್ನಲ್ಲಿ ಅದ್ಯಾವ ದೋಷ ಕಾಣಿಸಿತೆಂದು ಸೀತೆಯು ಲಕ್ಷ್ಮಣನನ್ನು ಕೇಳಿದಳು. ಅವಳಿಗೆ ಅಚ್ಚರಿಗಿಂತ ಹೆಚ್ಚಾಗಿ ವಿಪರೀತ ದುಃಖವಾಯಿತು. ಸೀತೆಯು ಲಕ್ಷ್ಮಣನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಸೂಚಿಸುವ ಸಂಗತಿ ಇಲ್ಲಿ ಕಾಣಬಹುದು. ಸೀತಾದೇವಿಯು ಮಹಾಸಾಧ್ವಿಯು ಪತಿಭಕ್ತಿಯುಳ್ಳವಳು ಆಗಿದ್ದಳು. ತಾನು ಕಾಡುಪಾಲಾದನು ಎಂದು ತಿಳಿದ ನಂತರವೂ ಅವಳಿಗೆ ಶ್ರೀರಾಮನದೇ ಚಿಂತೆ. ಶ್ರೀರಾಮನ ಆಜ್ಞೆಗೆ ಬದ್ಧಳಾಗಿರಬೇಕೆಂದು ಅವಳ ಇಂಗಿತವಾಗಿತ್ತು. ಆದ್ದರಿಂದ ಅವಳು ಲಕ್ಷ್ಮಣನನ್ನು ಉದ್ದೇಶಿಸಿ ಹೀಗೆ ನುಡಿದಳು. ಎಲೆ ಲಕ್ಷ್ಮಣನೇ, ಸೌಮಿತ್ರಿಯೇ, ರಾಮನ ಆಣತಿಯಂತೆ ನೀನು ನನ್ನನ್ನು ಕಾಡಿನಲ್ಲಿ ಬಿಟ್ಟುದಾಯಿತಲ್ಲವೇ? ಇನ್ನು ಸುಮ್ಮನೆ ಏಕೆ ನಿಂತಿರುವೆ? ನೀನು ಅಯೋಧ್ಯೆಗೆ ಹಿಂದಿರುಗುವುದು ತಡವಾದರೆ ಶ್ರೀರಾಮನು ನಿನ್ನ ಮೇಲೆ ಕೋಪಿಸಿಕೊಳ್ಳಬಲ್ಲ, ಹೌದೇ ಅಲ್ಲವೇ? ನಾನು ಇಲ್ಲಿ ಒಂಟಿ ಎಂಬ ಭಯ ಬೇಡ. ನನಗಿಲ್ಲಿ ಈ ಕಾಡಿನ ಪಶು ಪಕ್ಷಿ ಕ್ರೂರ ಮೃಗಗಳ ಜೊತೆ ನೀಡುತ್ತವೆ. ಪಾಪ ಶ್ರೀರಾಮನು ಅಯೋಧ್ಯೆಯಲ್ಲಿ ಒಂಟಿಯಾಗಿರಬಹುದು. ಲೋಕದಲ್ಲಿ ರಾಜನಾದವನು ಏನು ಮಾಡಿದರೂ ಅವನ ಅಧೀನರಾದ ಸೇವಕರು ಅದನ್ನು ಸರಿ ತಪ್ಪೆಂದು ಪ್ರಶ್ನಿಸುವುದಿಲ್ಲ. ನನ್ನನ್ನು ಕಾಡಿಗೆ ತಂದು ಬಿಡಲು ಭರತ ಹಾಗೂ ಶತ್ರುಘ್ನರು ಒಪ್ಪಿಕೊಂಡರೆ ಹನುಮಂತನಾದರೂ ಈಗ ಇರುವನೇ ರಾಮನೊಂದಿಗೆ ಎಂದು ಸೀತೆ ದುಃಖ ಮತ್ತು ವ್ಯಂಗ್ಯದಿಂದ ನುಡಿದಳು. ಸೀತೆಯು ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನೀ ಅವಸ್ಥೆಯನ್ನು ಅನುಭವಿಸಬೇಕೆಂದು ತೀರ್ಮಾನಿಸಿದಳು. ಅವಳು ರಾಮನಾಜ್ಞೆಗೆ ಬದ್ಧಳಾಗಿ ಕಾಡಿನಲ್ಲಿರಲು ಅಸಹನೀಯವಾದ ದುಃಖದಲ್ಲೇ ತೀರ್ಮಾನಿಸುವಳು. ಕೊನೆಗೆ ಆಕೆ ಲಕ್ಷ್ಮಣನ ಬಳಿ
ಕರುಣಾಳುವಾದ ರಾಘವನದು ಏನು ತಪ್ಪಿಲ್ಲ. ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ನನ್ನನ್ನು ಹೀಗೆ ತಿನ್ನುತ್ತಿದೆ. ನಾನು ಈ ದೇಹವನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಳಬೇಕಾಗಿದೆ. ನಾನು ಹೇಗೋ ಕಾಡಿನಲ್ಲಿ ಬದುಕುತ್ತೇನೆ. ತಡ ಮಾಡದೆ ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗಬೇಕು ಎಂದು ಆಜ್ಞೆ ಮಾಡಿ ದಾರಿಯಲ್ಲಿ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲೆಂದು ಕಣ್ಣೀರು ಗರೆಯುತ್ತಾ ಹಾರೈಸಿದಳು. ಸೀತೆಯಾಡಿದ ಮಾತುಗಳು ಅನ್ನು ಕೇಳಿದ ನಂತರ ಲಕ್ಷ್ಮಣನು ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳು ಎದುರಾಗದಿರಲಿ ಎಂದು ವನದೇವತೆಗಳನ್ನು ಬೇಡಿಕೊಂಡನು. ಶ್ರೀರಾಮನ ಆದೇಶದಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲೇ ಬಿಟ್ಟು ತಾನೊಬ್ಬನೇ ಅಯೋಧ್ಯೆಗೆ ತೆರಳುವ ಸಂದರ್ಭದಲ್ಲಿ ಸೀತೆಯ ಕ್ಷೇಮಕ್ಕಾಗಿ ಕಾಡಿನಲ್ಲಿರುವ ಅವ್ಯಕ್ತ ದೇವತೆಗಳನ್ನು ಪ್ರಾರ್ಥಿಸುವುದು ಸಂದರ್ಭ ಈ ಮೇಲಿನ ಪದ್ಯದಲ್ಲಿ ಲಕ್ಷ್ಮೀಶ ಚಿತ್ರಿಸಿದ್ದಾನೆ. ಅದರ ಹೊಸಗನ್ನಡದ ರೂಪ: ಲಕ್ಷ್ಮಣನು ಎಲೆ ಈ ಕಾಡಿನಲ್ಲಿರುವ ದೇವತೆಗಳೇ, ಮರಗಳೇ, ಪ್ರಾಣಿಗಳೇ, ಪಕ್ಷಿಗಳೇ, ಕ್ರಿಮಿಕೀಟಗಳೇ, ಧರ್ಮದೇವತೆಯೇ, ಜಗತ್ತನ್ನು ಕಾಪಾಡುವ ದೇವಗಂಗೆಯೇ, ಪಂಚಭೂತಗಳೇ, ಜಾನಕಿಯ ತಾಯಿಯಾದಂತಹ ಭೂದೇವಿಯೇ, ನೀವೆಲ್ಲರೂ ಜಾನಕಿಯನ್ನು ನಿಮ್ಮ ಮಗಳಂತೆ ಸಲಹಿರಿ. ಕಾಡಿನಲ್ಲಿ ಆಕೆಗೆ ಯಾವ ಅಪಾಯವೂ ಆಗದಂತೆ ನೋಡಿಕೊಳ್ಳಿರಿ ಎಂದು ಕೈಮುಗಿದು ಬೇಡಿಕೊಂಡನು. ಮುಂದುವರೆದು ವೈಶಂಪಾಯನ ಮುನಿಗಳು ಜನಮೇಜಯ ರಾಜನಿಗೆ ಕಥೆ ಹೇಳುವುದನ್ನು ಮುಂದುವರಿಸುವರು. ಎಲೆ ರಾಜನೇ ಕೇಳು. ಸೀತೆಗೆ ಒದಗಿದ ಸಂಕಟದ ಸ್ಥಿತಿಯನ್ನು ನೋಡಿ ಆ ಕಾಡಿನಲ್ಲಿದ್ದ ಪಕ್ಷಿಗಳು, ಮೃಗಗಳು, ಜಂತುಗಳೆಲ್ಲವೂ ಒಂದು ಸೀತೆಯ ಸುತ್ತ ನಿಂತವು. ಅವುಗಳೆಲ್ಲ ಆಕೆಯ ದುಃಖದಲ್ಲಿ ಭಾಗಿಗಳಾಗಿ ಕಣ್ಣೀರು ಸುರಿಸಿದವು. ತಮ್ಮೊಳಗಿನ ಪರಸ್ಪರ ವೈರತ್ವವನ್ನು ಮರೆತವು. ಅವುಗಳೆಲ್ಲ ಹುಲ್ಲು, ಆಹಾರ, ಮೇವುಗಳನ್ನು ತೊರೆದು ಸೀತೆಗಾಗಿ ಕೊರಗಿ ಗೋಳಾಡಿದವು. ಅಲ್ಲಿದ್ದ ಮರ ಬಳ್ಳಿಗಳೆಲ್ಲ ಬಾಡಿ ಸೊರಗಿ ಹೋದವಂತೆ ಅತಿಯಾದ ಶೋಕದಿಂದ ಕಲ್ಲುಗಳು ಕೂಡ ಕರಗಿದವು. ಈ ರೀತಿಯಲ್ಲಿ ಸೀತೆ ದುಃಖದಲ್ಲಿ ಭಾಗಿಯಾದ ಮೃಗ, ಪಕ್ಷಿ, ಜಂತು, ತರುಲತೆಗಳನ್ನು ನೋಡಿ ಕವಿಯು ಜಗತ್ತಿನಲ್ಲಿ ಉತ್ತಮರಿಗಾದ ಕೆಡುಕನ್ನು ಸಹಿಸುವವರು ಯಾರೂ ಇಲ್ಲ ಎಂದಿದ್ದಾನೆ. ಅದನ್ನೇ ಹೇಳ್ತಾನೆ ಲಕ್ಷ್ಮೀಶ, ಜಗದಳು ಉತ್ತಮರ ಹಾನಿಯಂ ಕಂಡು ಸೇರಿಸುವರುಂಟೆ ಅಂತ ಹೇಳ್ತಾನೆ ನೋಡಿ. ಮುಂದಿನ ಪದ್ಯದಲ್ಲಿ ಸೀತೆಯು ತನಗ ಒದಗಿದ ದುಸ್ಥಿತಿಯನ್ನು ಮರುಗಿದ ವಿವರಗಳನ್ನು ಕವಿ ಲಕ್ಷ್ಮೀಶ ಚಿತ್ರಿಸಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಚೇತರಿಸಿಕೊಂಡ ಸೀತೆಯು ತನ್ನ ಮುಂದಿನ ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡಿದಳು. ಅವಳ ದೇಹದ ಅಂಗಗಳೆಲ್ಲವೂ ಶಿಥಿಲಾವಸ್ಥೆಗೆ ಸಂದಿತ್ತು. ತನ್ನ ಧೂಳಿಡಿದ ದೇಹವನ್ನು ಬಿಚ್ಚಿ ಕೆದರಿರುವ ಕೂದಲನ್ನು ಲೆಕ್ಕಿಸದೆ ಸೀತೆಯು ತಾನು ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು ಮತ್ತು ರಘುವಂಶದ ದಶರಥ ಮಹಾರಾಜನ ಸೊಸೆ ಮತ್ತು ಕಲ್ಲುಗಳು ಕೂಡ ಕರಗಿ ಬಿಡುವಂತೆ ಶೋಕಿಸಿದಳೆಂದು ಕವಿಲು ವರ್ಣಿಸ್ತಾನೆ. ಅಂದ್ರೆ ಅರ್ಥ ಇಲ್ಲಿ ತಾನು ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು ಮತ್ತು ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು. ಇಂತಹ ತಾನು ಈ ಭೀಕರವಾದ ಕಾಡಿನಲ್ಲಿ ತೊಳಲಾಡಬೇಕಾಯ್ತೆ, ಅಯ್ಯೋ ವಿಧಿಯೇ ಎಂದು ಅವಳು ಮರ ಮತ್ತು ಕಲ್ಲುಗಳು ಕೂಡ ಕರಗಿ ಬಿಡುವಂತೆ ಶೋಕಿಸಿದಳೆಂದು ಕವಿಯು ವರ್ಣಿಸಿದ್ದಾನೆ. ನೋಡಿ, ಇದು ಈ ಪದ್ಯದ ಶೀರ್ಷಿಕೆಯಾಗಿದೆ. ಅದನ್ನೇ ಅವನು ಕವಿ ಜೈಮಿನಿ ಭಾರತದಲ್ಲಿ ಹೇಗೆ ಚಿತ್ರಿಸಿದನೆ ಅಂದರೆ, ಪೃಥ್ವಿಯಾತ್ಮಜಿ ಬಳಿಕ ಚೇತರಿಸಿ ತನಗಿನ್ನು ಪತಮಾವುದೆಂದು ದೆಸೆಗಳೆಂ ನೋಡಿ ಸಲೆ ಶಿಥಿಲ ಆದವು ಅವಯವದ ಧೂಳಿಡಿದ ಮೇಯ ಬಿಡುಮುಡಿಯಂ ವಿಕೃತಿಯನ್ನೆಣಿಸದೆ ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯಳು ಪೃಥಿಸುವಂತಾಯ್ತೇ ಅಕಟ ವಿಧಿ ಎಂದು ಹಲಿಬಿದಳು ಕಲ್ಮರ ಕರಗುವಂತೆ. ನೋಡಿ, ಇದೇ ಪದ್ಯದ ಶೀರ್ಷಿಕೆಯಾಗಿದೆ, ಅಲಿಬಿದಳು ಕಲ್ಮರ ಕರಗುವಂತೆ. ಮುಂದುವರೆದು ಅಷ್ಟರಲ್ಲಿ ಮುನಿಶ್ರೇಷ್ಠರೆನಿಸಿದ ತಪೋಧನರಾದ ವಾಲ್ಮೀಕಿ ಮುನಿಗಳು ತಮ್ಮ ಹಲವಾರು ಶಿಷ್ಯರೊಂದಿಗೆ ಸೀತೆ ಇದ್ದ ಕಾಡಿಗೆ ಬಂದರು. ಯಜ್ಞ ಪಶುವನ್ನು ಕಟ್ಟುವ ಕಂಬವನ್ನು ಯೂಪ ಎನ್ನುವರು. ಈ ಯೂಪವನ್ನು ಹುಡುಕುತ್ತಾ ವಾಲ್ಮೀಕಿ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದವರು. ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ದಿಕ್ಕು ಕಾಣದೆ ದುಃಖದಿಂದ ಭ್ರಾಂತಳಾಗಿ ಗತಿಗೆಟ್ಟು ಗ್ರೀಷ್ಮ ಋತುವಿನಲ್ಲಿ ಬಿಸಿಲಲ್ಲಿ ಬಸವಳಿದು ಬಿದ್ದು ರೋಧಿಸುತ್ತಿರುವ ವನದೇವತೆಯಂತೆ ಗಂಟಲು ಬಿಗಿದು ದುಃಖಿಸುತ್ತಿರುವ ಸೀತೆಯನ್ನು ನೋಡಿದರು. ನೋಡಿ, ಎಂಥ ಒಂದು ದುಃಖದ ಸನ್ನಿವೇಶ. ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ ಅನ್ನೋದು ಸಹ ಉದಾಹರಣೆ. ಇದು ಈಗಲೂ ಇದೆ, ಮುಂದೆ ಇತ್ತು, ಇನ್ನೂ ಮುಂದೂ ಸಹ ಬರುತ್ತೆ. ನೋಡಿ, ಲಕ್ಷ್ಮೀ ಶಂಕ್ ಚಿತ್ರಿಸಿದೆ ಅಂದ್ರೆ, ಅನ್ಯಗಮ್ಮುಖ ಕಿಯೂಪವನ ರಸುತ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯವರ್ ಎರಸಿ ನಡೆತಂದು ಕಾಡೋಳು ಓರ್ವಳೆ ಪುಗಲ್ದು ದೆಸೆಗಾಣದೆ
ಬನ್ನದಿ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತು ಇನ್ ಅವೆವ ಕಾಂತಾರದ ದದಿ ದೇವಿ ತಾನೆನಲು ಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಯಾರು? ವಾಲ್ಮೀಕಿ ಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋದನ್ನ. ಅದನ್ನ ಹೊಸಗನ್ನಡದಲ್ಲೂ ಹೇಳ್ತೀನಿ, ಇದು ಕೊನೆಯ ಪದ್ಯ, ಹಾಗೂ ಹಳಗನ್ನಡದಲ್ಲೂ ಸಹ ವಾಚಿಸ್ತೀನಿ. ಮೊದಲು ಹಳಗನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಹೊಸಗನ್ನಡದಲ್ಲಿ ಸಾರಾಂಶನ ಹೇಳ್ತೀನಿ. ನೋಡಿ ಇದು. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದರೆ ಇನ್ನು ಸಂದೇಹಮಂ ಜನಕಂಗೆ ನಾವನ್ಯರಲ್ಲ ನಮ್ಮಾಶ್ರಮಕ್ಕೆ ಬಂದು ನೀಂ ಸುಖದೋಳಿರ್ದೋಡೆ ನಿನ್ನನ್ನು ಆ ವಾವ ಬಾಯಿಕೆ ಉಂಟೆಲ್ಲಮಂ ಸಲ್ಲಿಸಿ ತಾನ್ ಓವಿಕೊಂಡಿರ್ಪೆನ್ ಅಂಜದಿರ್ ಎಂದು ಸಂತೈಸಿ ರಾವಣಾರ್ಯ ರಾಣಿಯಂ ನಿಜೋ ತಪವನಕ್ಕೆ ವಾಲ್ಮೀಕಿ ಕರೆತಂದನು. ಇದು ಹೊಸಗನ್ನಡ ಅರ್ಥ. ಅಳುತ್ತಿದ್ದ ಸೀತೆಯನ್ನು ಸಂತೈಸಿದ ವಾಲ್ಮೀಕಿಯು ಸೀತೆಯನ್ನು ತಮ್ಮಾಶ್ರಮಕ್ಕೆ ಕರೆದೊಯ್ದು ಇವರುಗಳನ್ನು ಲಕ್ಷ್ಮೀಶ ಈ ಪದ್ಯದಲ್ಲಿ ಚಿತ್ರಿಸಿದ್ದಾನೆ. ನಾವು ಅದನ್ನು ಕಾಣಬಹುದು. ವಾಲ್ಮೀಕಿಯು ಸೀತೆಯನ್ನು ಉದ್ದೇಶಿಸಿ, ದೇವಿ ಅಳಬೇಡ, ನಿನಗೆ ಅವಳಿ ಮಕ್ಕಳು ಜನಿಸುವರು, ನನ್ನ ಬಗ್ಗೆ ಸಂದೇಹ ಪಡಬೇಡ. ನಿನ್ನ ತಂದೆಯಾದ ಜನಕನಿಗೆ ನಾನು ಪರಿಚಿತ, ಅನ್ಯನಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಾ, ಅಲ್ಲಿ ನಿನಗಿರುವ ಬಯಕೆಗಳನ್ನೆಲ್ಲ ಈಡೇರಿಸುತ್ತೇನೆ, ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ, ಹೆದರಬೇಡ ಎಂದು ಹೇಳಿ ಸಮಾಧಾನ ಪಡಿಸಿದನು. ಮತ್ತು ಶ್ರೀರಾಮನ ಮಡದಿಯಾದ ಸೀತಾದೇವಿಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಇಲ್ಲಿಗೆ ಸಮಾಪ್ತವಾಗ್ತದೆ ಅಲಬಿದಳು ಕಲ್ಮರಂ ಕರಗುವಂತೆ ಅನ್ನೋದು. ಸೀತಾಪರಿತ್ಯಾಗದ ಭಾಗದ ಸೀತೆಯ ದುಃಖ ಉಗುಡ ದುಮ್ಮಾನಗಳನ್ನು ಕವಿ ಲಕ್ಷ್ಮೀಶ ತನ್ನ ಜೈಮಿನಿ ಭಾರತದಲ್ಲಿ ಅಮೋಘವಾಗಿ ಚಿತ್ರಿಸಿದ್ದಾನೆ. ವೀಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿನಿ ಮಿತ್ರರೇ, ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ಕೋತೀನಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.